ಜೀವನದಲ್ಲಿ ಸುಮ್ಮನೆ ಬರುವುದಿಲ್ಲ. ನೀವು ಪರೀಕ್ಷೆ ಮಾಡಿ. ನಿಮಗೆ ಪರೀಕ್ಷೆ ಇದ್ದವರನ್ನು ಸಾಯಿಬಾಬಾರ ದೇವಸ್ಥಾನಕ್ಕೆ ಹೋಗೋಣ ಎಂದು ಕರೆಯಿರಿ. ಯಾರಿಗೆ ಋಣವಿರುತ್ತದೋ ಅವರು ಮಾತ್ರ ಇಲ್ಲಿಗೆ ಬಂದು ತಲುಪುತ್ತಾರೆ. ಏಕೆಂದರೆ ಯಾರು ಬಾಬಾರ ಬಳಿಗೆ ಬಂದು ತಲುಪುತ್ತಾರೆಯೋ ಅವರ ಮುಂದಿನ ದಾರಿಯನ್ನು ಸ್ವಯಂ ಶ್ರೀ ಸಾಯಿನಾಥರೇ ನಿರ್ಧರಿಸುತ್ತಾರೆ. ಆದ್ದರಿಂದ ಯಾರೇ ಆಗಲಿ ಅವರು ಸಾಯಿ ಭಕ್ತರು ಆಗಿದ್ದಾರೆ ಎಂದರೆ ಅಥವಾ ಸಾಯಿ ದೇವಸ್ಥಾನಕ್ಕೆ ಹೋಗುತ್ತಾರೆ ಎಂದರೆ ಸಾಯಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡುತ್ತಾರೆ ಅಂತ ಅಂದರೆ ಅವರು ಪೂರ್ವ ಜನ್ಮದಿಂದಲೂ ಬಾಬಾರವರ ಜೊತೆಗೆ ಋಣಾನುಭವವನ್ನು ಹೊಂದಿದ್ದಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮನುಷ್ಯನ ಜ್ಞಾನ ಪರಿಧಿಯು ಸಂಕುಚಿತವಾಗಿದೆ. ಅಂದರೆ ನಾವು ಅಂದುಕೊಂಡದ್ದೇ ಜಗತ್ತು ಎನ್ನುವ ಭ್ರಮೆಯಲ್ಲಿ ನಾವು ಬದುಕುತ್ತಿರುತ್ತೇವೆ. ನಾವು ತಿಳಿದಿರುವಷ್ಟು ಜನರು ಮಾತ್ರ ದೇವರು, ನಾವು ತಿಳಿದಿರುವ ಜನರು ಸಿದ್ಧಿಪುರುಷರು, ಗುರುಗಳು ಮಾತ್ರ ಗುರುಗಳು ಎನ್ನುವ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಆದರೆ ನಮಗೆ ಗೊತ್ತಿಲ್ಲದ ಅನೇಕ ದೈವಿ ಶಕ್ತಿಗಳು ಈ ಸೃಷ್ಟಿಯಲ್ಲಿ ಯಾವಾಗಿನಿಂದಲೂ ಅವು ವಾಸಿಸುತ್ತಾ ಇವೆ. ಈ ಸೃಷ್ಟಿಯಲ್ಲಿ ಅನೇಕ ರೀತಿಯ ದೈವಿ ಶಕ್ತಿಗಳು ಯಾವಾಗಲೂ ವಾಸಿಸುತ್ತಾ ಇವೆ. ಆ ದೈವಿ ಶಕ್ತಿಗಳು ಎಲ್ಲರಿಗೂ ಬಂದು ಪ್ರಸನ್ನರಾಗುವುದಿಲ್ಲ. ಆ ದೈವಿ ಶಕ್ತಿಗಳು ತಮಗೆ ಇಷ್ಟವಾದಂತಹ ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿಗೆ ಮಾತ್ರ ಅವು ಆಶೀರ್ವಾದ ಮಾಡುತ್ತವೆ ಮತ್ತು ಅವರನ್ನು ಯಾವುದೇ ರೂಪದಲ್ಲಿ ತಮ್ಮ ಬಳಿಗೆ ಬರುವಂತೆ ಮಾಡಿ ಅವರೊಂದಿಗಿನ ಸಂಬಂಧವನ್ನು ಬೆಳೆಸಿಕೊಂಡು ಅವರ ಜೀವನವನ್ನು ಮುಂದಿನ ಹಲವಾರು ಜನ್ಮಗಳವರೆಗೆ ಉದ್ಧರಿಸುತ್ತಾ ಸಾಗುತ್ತವೆ. ಅಂತಹ ವಿಶೇಷ ಕಲಿಯುಗದ ಅವತಾರ ಈ ನಮ್ಮ ಶ್ರೀ ಸಾಯಿನಾಥರು. ಶ್ರೀ ಸಾಯಿನಾಥರೊಂದಿಗೆ ನೀವು ಸಹನೆಯ ಗಾಳಿಯನ್ನು ಕ್ರಮಿಸುವುದರಿಂದ, ಶ್ರೀ ಸಾಯಿನಾಥರೊಂದಿಗೆ ಸಹನೆಯ ದಾರಿಯನ್ನು ಕ್ರಮಿಸುವುದರಿಂದ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮನಃಶಾಂತಿ, ಹೆಚ್ಚಿನ ದೈವತ್ವ, ಹೆಚ್ಚಿನ ದೈವಿ ಶಕ್ತಿ, ಹೆಚ್ಚಿನ ಸುಖ ಸಮೃದ್ಧಿಯನ್ನು ಹೊಂದುವಿರಿ. ಸಾಯಿನಾಥರ ಭಕ್ತಿಯನ್ನು ಮಾಡಬೇಕು ಎಂದರೆ ನಮಗೆ ತಾಳ್ಮೆ, ಸಹನೆ ಅತ್ಯವಶ್ಯ. ಸಹನೆ ಇಲ್ಲದೆ ನಮಗೆ ಸಾಯಿನಾಥರು ಒಲಿಯಲಾರರು. ನಮ್ಮ ಸ್ವಭಾವಕ್ಕೆ ಅನುಸಾರವಾಗಿ, ನಮ್ಮ ಬೇಡಿಕೆಗೆ ಅನುಗುಣವಾಗಿ ಶ್ರೀ ಸಾಯಿನಾಥರು ನಡೆದುಕೊಳ್ಳುವುದಿಲ್ಲ. ಶ್ರೀ ಸಾಯಿನಾಥರ ಗುಣ ಸ್ವಭಾವಕ್ಕಾಗಿ, ಶ್ರೀ ಸಾಯಿನಾಥರ ಒಂದು ವೇಳೆಯಾಗಿ, ಸಾಯಿನಾಥರ ಒಂದು ಸಮಯಕ್ಕಾಗಿ ನಾವು ಕೂಡ ತಾಳ್ಮೆಯಿಂದ ಕಾಯಬೇಕು. ಇವತ್ತು ನಾವು ಒಂದು ಮಾವಿನ ಗಿಡವನ್ನು ನೆಟ್ಟು ಇವತ್ತೇ ಅದಕ್ಕೆ 100 ಬಿಂದಿಗೆ ನೀರು ಸುಡುತ್ತೇನೆ, ಇವತ್ತಿಗೆ ಅದು ಹಣ್ಣು ಕೊಡಬೇಕು ಎಂದರೆ ಯಾವ ಗಿಡವು ಅವತ್ತಿನ ದಿನವೇ ಮಾವಿನ ಹಣ್ಣನ್ನು ನಮಗೆ ಕೊಡುವುದಿಲ್ಲ. ಅದೇ ರೀತಿ ಭಕ್ತಿ ಮಾರ್ಗವೂ ಕೂಡ ಆಗಿದೆ. ಈ ಭಕ್ತಿ ಮಾರ್ಗದಲ್ಲಿ ಸಹನೆ ಅತ್ಯವಶ್ಯ. ನೀವು ಎಷ್ಟು ಸಹನೆಯಿಂದ ಹೋಗುತ್ತೀರಾ ಅಷ್ಟು ಶ್ರೀ ಸಾಯಿನಾಥರ ದಿವ್ಯ ಪಾತ್ರರಾಗುತ್ತೀರಾ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈಗ ಬಾಬಾರವರ ದಿವ್ಯ ಪಾಲಕಿ ಪ್ರಾರಂಭವಾಗುತ್ತದೆ. ಪಾಲಕಿಯಾದ ಮೇಲೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಸಾಯಿನಾಥ್. ಜೈ